ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿ ಸುತೆ ಅವರ ಹೃದಯ ರಾಗ ಭಾಗ 19ಕ್ಕೆ ಸ್ವಾಗತ. ಪ್ರಭು ಲಕ್ಷ್ಮೀಪತಿಗಳು ಸಂಕೋಚದಿಂದಲೇ ಒಳಗೆ ಹೋಗಿ ಚಾಪೆಯ ಮೇಲೆ ಕುಳಿತರು. ಮಲಗಿದ ಬಾಬುವನ್ನು ಪ್ರಭಾ ಚಾಪೆಯ ಮೇಲೆ ಮಲಗಿಸಿದಳು. ಸ್ನಾನ ಮಾಡ್ತೀರಾ ಎಂದು ವಿನಯದಿಂದ ಪ್ರಶ್ನಿಸಿದ. ಅವರು, ಅಯ್ಯೋ, ಮಗುನ ಚಾಪೆಯ ಮೇಲೆ ಮಲಗಿಸಿಬಿಟ್ಟಿಯಲೆ ತಾಯಿ ಎಂದರು. ಶಂಭು ಎಂದು ಕೂಗಿದರು. ಬಂದೆ ಅಮ್ಮ ಎನ್ನುತ್ತಾ ಸುಮಾರು 20 ವರ್ಷದ ಸೊಣಕಲು ದೇಹದ ಪಿಳ್ಳೆ ಜುಟ್ಟಿನ ಶಂಭು ಆಗಮಿಸಿಬಿಟ್ಟ. ಅವರು ಹೇಳೋಕೆ ಮುಂಚೆನೇ ಅಜಾರದಲ್ಲಿದ್ದ ದೊಡ್ಡ ಮರದ ತೊಟ್ಟಿಲಲ್ಲಿ ಬಾಬುವನ್ನು ಎತ್ತಿಕೊಂಡು ಹೋಗಿ ಮಲಗಿಸಿಬಿಟ್ಟ. ಇನ್ನು ನೀವು ಎದ್ದು ಸ್ನಾನ ಮಾಡಿ, ಮಗು ಜವಾಬ್ದಾರಿ ನನಗಿರಲಿ ಎಂದು ಪಾಚಿಗಟ್ಟಿದ ತನ್ನ ಹಲ್ಲುಗಳನ್ನು ಪ್ರದರ್ಶಿಸಿಬಿಟ್ಟ. ಸ್ನಾನ ಮುಗಿಸಿಕೊಂಡೇ ಬಂದ್ವಿ ದೇವರ ಸೇವೆಗೆ ಎಂದಳು ಪ್ರಭಾ. ಇನ್ನೂ 2 ದಿನ ಉಳಿತೀರಲ್ಲ, ಸಂಜೆ ದರ್ಶನ ಮಾಡಿಕೊಂಡು ನಾಳೆ ಬೆಳಗ್ಗೆ ಸೇವೆ ಮಾಡಿಸಬಹುದು. ಈಗ ಕೈಕಾಲು ತೊಳೆದುಕೊಂಡು ವಿಶ್ರಾಂತಿ ತಗೊಳ್ಳಿ. ಅವರು ಆತ್ಮೀಯತೆಯನ್ನು ನೋಡಿ ಪ್ರಭಾ ಬೆರಗಾದಳು. ಭವಾನಮ್ಮನ ಗಂಡ ಊರಿಗೆ ದೊಡ್ಡ ಶ್ರೀಮಂತರು. ಕಂಬದ ತೊಟ್ಟಿಯ ದೊಡ್ಡ ಮನೆ ಯಾವಾಗಲೂ ಅತಿಥಿಗಳಿಂದಲೇ ತುಂಬಿರುತ್ತಿತ್ತು. ಯಾರು ಎಷ್ಟೇ ಹೊತ್ತಿನಲ್ಲಿ ಬಂದರೂ ಬೇಸರಪಡದೆ ಮಾಡಿ ಬಡಿಸುವ ದೊಡ್ಡ ಗುಣ ಭವಾನಮ್ಮನವರದು. ಸದಾ ಕಣಜಗಳು ಧಾನ್ಯದ ರಾಶಿಯಿಂದ ತುಂಬಿರುತ್ತಿತ್ತು. 4 ಗಂಡು ಮಕ್ಕಳನ್ನು ಹೆತ್ತ ಪುಣ್ಯಾತಿಗಿತ್ತಿ ಭವಾನಮ್ಮ. 4 ಗಂಡು ಮಕ್ಕಳು ಓದೋದರಲ್ಲಿ ಚುರುಕು. ಪ್ರತಿಯೊಂದು ತರಗತಿಯಲ್ಲೂ ಮೊದಲನೇ ದರ್ಜೆಯಲ್ಲಿ ತೇರ್ಗಡೆಯಾಗುವುದನ್ನು ಕಂಡು ದಂಪತಿಗಳು ಸಂತೋಷಕ್ಕೆ ಪಾರವೇ ಇಲ್ಲ. ಎಲ್ಲ ಶ್ರೀ ರಂಗನಾಥನ ದಯೆ ಎಂದು ನಂಬಿದರು. ಅವರು ಅಪಾರ ಆಸ್ತಿಯನ್ನೆಲ್ಲ ಹುಡುಗರ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿದರೆಂದರೆ ತಪ್ಪಿಲ್ಲ. ಸ್ವಂತ ಖರ್ಚಿನಲ್ಲಿ ಒಬ್ಬ ಮಗನನ್ನು ಫಾರಿನ್ಗೆ ಕಳಿಸಿದರು. ಅವನ ವಿದ್ಯಾಭ್ಯಾಸ ಪೂರ್ತಿಯಾದ ಮೇಲೆ ಅಲ್ಲಿನ ಸಿಟಿಸನ್ಶಿಪ್ ಪಡೆದು ಅಲ್ಲಿನ ಬಿಳಿಯ ಹುಡುಗಿಯನ್ನು ಮದುವೆಯಾಗಿ ತಾಯಿ ತಂದೆಯರ ಮರೆತು ಅಲ್ಲೇ ಉಳಿದುಬಿಟ್ಟ. ಇನ್ನೊಬ್ಬ ಶ್ರೀಮಂತರ ಮನೆಯ ಅಳಿಯನಾಗಿ ಲಲನಾಕಾಂತನಾಗಿ ಮಡದಿಯ ಮನೆ ಸೇರಿಬಿಟ್ಟ. 3ನೇಯವರು ಆಸ್ತಿಗಾಗಿ ತಾಯಿ ತಂದೆಯವರ ಮೇಲೆ ಕೂಗಾಡಿ ಹೋದವನು ಅವರು ಕಡೆ ತಿರುಗು ನೋಡಲಿಲ್ಲ. 4ನೇ ಮಗ 16ನೇ ವಯಸ್ಸಿನಲ್ಲಿ ಅಪಮೃತ್ಯುವಾಗಿ ಈಡಾಗಿ ಇವರನ್ನು ನಿರ್ಭಾಗ್ಯರನ್ನಾಗಿ ಮಾಡಿದ. ಕಡೆಗೆ ಇವರ ಮನೆ ಅನ್ನ ಉಂಡ ಶಂಭು ಇವರಿಗೆ ಮಗನಾಗಿ ನಿಂತ. ಇದ್ದಬದ್ದ ಆಸ್ತಿಯನ್ನೆಲ್ಲ ಮಾರಾಟವಾಗಿ ಹೋಗಿತ್ತು. ಜೀವನಕ್ಕೆ ದಾರಿ ಕಾಣದಾಗ ಶಂಭುವಿನ ಸಲಹೆಯಂತೆ ಶ್ರೀರಂಗನ ಯಾತ್ರೆಗೆ ಬರುವ ಸದ್ಗೃಹಸ್ಥರಿಗೆ ವಸತಿ ಊಟ ನೀಡಲು ನೊಂದ ಹೃದಯದಿಂದಲೇ ಸ್ವಾಗತಿಸಿದರು. ಹೋಟೆಲಲ್ಲಿ ಇಳಿದುಕೊಳ್ಳಲು ಇಷ್ಟಪಡದ ಮಡಿವಂತರು ಇವರ ಮನೆಗೆ ಬರುತ್ತಿದ್ದರು. ಅಂಥವರಿಗೆ ಭವಾನಮ್ಮ ಮಾಡಿಲಲ್ಲಿ ಮಾಡಿಬಡಿಸುವ ಪರಿಪಾಠ ಇಟ್ಟುಕೊಂಡಿದ್ದರು. ಕೈಕಾಲು ತೊಳೆದ ಭವಾನಮ್ಮ ಬಡಿಸಿದ ತಿಳಿಸಾರು, ಅನ್ನ, ಚಟ್ನಿಯನ್ನು ಹೊಟ್ಟೆ ತುಂಬ ಉಂಡೂರು ಲಕ್ಷ್ಮೀಪತಿಗಳು ಮತ್ತು ಪ್ರಭಾ. ದೇವಸ್ಥಾನದಲ್ಲಿ ಹೋಗಿದ್ದ ಜನ ಪೂಜೆ ಮುಗಿಸಿಕೊಂಡು ಬಂದಾಗ ಭವಾನಮ್ಮ ಅವರನ್ನು ಗಮನಿಸಲು ಹೊರಗೆ ಹೋದರು. ಶಂಭು ಇವರೊಬ್ಬರನ್ನು ಒಂದು ಕೋಣೆಗೆ ಕರೆತಂದು ಬಿಟ್ಟು, ನೋಡಿಯಮ್ಮ, ಏನು ಸಂಕೋಚ ಇಟ್ಕೊಳ್ಬೇಡಿ, ನಿಮ್ಮ ಮನೆ ಅಂತ ತಿಳಿದುಕೊಳ್ಳಿ, ಏನಾದರೂ ಬೇಕಿದ್ದರೆ ಕೇಳಿ. ಶಂಭುವಿನ ಸೌಜನ್ಯಪೂರ್ಣ ಮಾತುಗಳನ್ನು ಕೇಳಿ ಪ್ರಭಾ ಮೆಚ್ಚುಗೆಯಿಂದ, ಶ್ರೀರಂಗನೇ ಅವನ ಸೇವೆಗೆ ನಿಮ್ಮಂಥವರ ಸಹಕಾರವನ್ನು ಒದಗಿಸಿಕೊಟ್ಟ ಅಂತ ಹೇಳಬಹುದು ಅಂದಳು. ಶಂಭು ಸುಮ್ಮನೆ ಹಲ್ಗಿಂಜಿ ಹೊರಟು ಹೋದ. ಮಾವ ಅವರಿಗೆ ಅಡ್ವಾನ್ಸ್ ಏನಾದರೂ ಹಣ ಕೊಡಬೇಕಾಗಿತ್ತಾ ಅಂತ ಅನುಮಾನದಿಂದ ವ್ಯಕ್ತಪಡಿಸಿದಳು. ಇಲ್ಲಮ್ಮ, ಹೋಗುವಾಗ ಎಷ್ಟು ಕೊಟ್ಟರು ತಗೋತಾರಂತೆ ಎಂದು ಚುಟುವಾಗಿ ಹೇಳಿ ಮಲಗಿಬಿಟ್ಟರು. ಇಂದು ಅವರಿಗೆ ಹೆಚ್ಚು ಆಯಾಸವಾದಂತೆ ಕಂಡಿತು. ಪ್ರಭಾ ಸಹ ಕೈಯನ್ನೇ ದಿಂಬು ಮಾಡಿಕೊಂಡು ಚಾಪೆಯ ಮೇಲೆ ಮಲಗಿದಳು. ಹಿಂದೆ ಇದ್ದೇ ಕ್ಷೇತ್ರಕ್ಕೆ ಗಂಡನ ಜೊತೆ ಬಂದಿದ್ದಳು. ಅಂದಿನ ನಲಿವು ಉತ್ಸಾಹ ಇಂದು ಇಲ್ಲ. ಆದರೆ ಅದರ ನೆನಪೊಂದು ಹೃದಯದಲ್ಲಿ ಹಚ್ಚಹಸಿರಾಗಿತ್ತು. ಬಾಬುವಿನ ಹಳು ಸದ್ದು ಕೇಳಿ ಎದ್ದು ಹೋಗಿ ಅವನನ್ನು ಎತ್ತಿಕೊಂಡು ಬಂದಳು. ಪುಟ್ಟ ತಟ್ಟೆಯಲ್ಲಿ ತಿಳಿಸಾರನ್ನ ಹಿಡಿದು ಶಂಭು ಹಿಂದೆಯೇ ಅಜರಾದ. ಹಸಿದಿದ್ದ ಬಾಬು ದಿನಕ್ಕಿಂತ ಹೆಚ್ಚಾಗಿಯೇ ಊಟ ತಿಂದ. ಸಂಜೆ ಲಕ್ಷ್ಮೀಪತಿಗಳು ಪ್ರಭಾ ಮಗುವನ್ನು ಕರೆದೊಯ್ದು ಊರೆಲ್ಲ ಸುತ್ತಾಡಿ ಬಂದರು. ರಾತ್ರಿ ಶಂಭುವು 4-6 ಭಕ್ತಾದಿಗಳ ಜೊತೆ ಇವರನ್ನು ದೇವಸ್ಥಾನಕ್ಕೆ ಕರೆದೊಯ್ದ. ಲಕ್ಷ್ಮೀಪತಿಗಳು ತಾವು ಮಾಡಿಸಬೇಕಾಗಿದ್ದ ವಿಶೇಷ ಪೂಜೆಯನ್ನು ಮಾಹಿತಿಯನ್ನು ಪಡೆದು ಅದಕ್ಕಾಗಿ ಅಲ್ಲೇ ಹಣ ನೀಡಿ ಬಂದರು. ಬೆಳಗ್ಗೆ ಟ್ಯಾಕ್ಸಿ ಮಾಡಿಕೊಂಡು ಪಶ್ಚಿಮವಾಹಿಗೆ ಹೋದರು. ಬಾಬು ಉತ್ಸಾಹದಿಂದ ಕೇಕೆ ಹಾಕುತ್ತಿದ್ದ. ಲಕ್ಷ್ಮೀಪತಿಗಳು ಸ್ನಾನ ಮಾಡಿ ಬಂದ ಮೇಲೆ ಪ್ರಭಾ ಅವರ ವಶಕ್ಕೆ ಮಗುವನ್ನು ಒಪ್ಪಿಸಿ ತಾನು ಸ್ನಾನ ಮಾಡಲು ಹೋದಳು. ಕಾರಿನ ಬಳಿ ನಿಂತ ವೃದ್ಧ ದಂಪತಿಗಳನ್ನು ತಮ್ಮನ್ನೇ ನೋಡುತ್ತಿರುವುದೆಂದು ಗಮನಿಸಿದಳು ಪ್ರಭಾ. ಅಂಥ ವಿಷಯಗಳೆಲ್ಲ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇವರಲ್ಲದೆ ಟ್ಯಾಕ್ಸಿಯಲ್ಲಿ ಇನ್ನೂ 4-6 ಜನ ಬಂದಿದ್ದರು. ಟ್ಯಾಕ್ಸಿ ದೇವಸ್ಥಾನದ ಮುಂದೆ ನಿಂತಾಗ ಕಾರು ಸಹ ಬಂದು ನಿಂತಿತು. ಸೇವೆ ಸಮಯವಾದ್ದರಿಂದ ಬೇಗನೆ ದೇವಸ್ಥಾನ ಒಳಗೆ ನಡೆದರು. ಶಂಭು ಅಷ್ಟು ಹೊತ್ತಿಗೆ ಹಾಜರಾಗಿದ್ದ. ಪೂಜೆಯೆಲ್ಲ ಮುಗಿಯುವ ವೇಳೆಗೆ 12 ಗಂಟೆ ಆಗಿತ್ತು. ಇವರಿಗೆ ಬರಲು ತಿಳಿಸಿ ಶಂಭು ಯಾರೋ ಜೊತೆ ಮನೆಗೆ ನಡೆದು ಬಿಟ್ಟ. ಬಾಬುವಿನ ಪಿರಿಪಿರಿ ಜಾಸ್ತಿ ಆಗಿತ್ತು. ಅವನನ್ನು ಸುಧಾರಿಸುವುದೇ ಬಹಳ ಕಷ್ಟವಾಯಿತು. ಲಕ್ಷ್ಮೀಪತಿಗಳು ಕರೆದೊಯ್ದು ಆಟ ಸಾಮಾನು, ಬಿಸ್ಕೆಟ್ ಪ್ಯಾಕೆಟನ್ನು ಕೊಂಡು ತಂದರು. ಅವನು ಸ್ವಲ್ಪ ಸಮಾಧಾನದ ಸ್ಥಿತಿಗೆ ಬಂದ. ಪಶ್ಚಿಮವಾಹಿಯ ಬಳಿ ನಿಂತ ದಂಪತಿಗಳು ಕಾರಿನ ಬಳಿ ನಿಂತು ಇವರ ಕಡೆಯೇ ನೋಡುತ್ತಿದ್ದರು. ಚಿತ್ರ, ಈ ಹುಡುಗಿನ ನೋಡಿದರೆ ನಿನಗೆ ಏನನ್ನಿಸುತ್ತದೆ ಎಂದು ಗಡ್ಡದ ಮೇಲೆ ಕೈ ಆಡಿಸಿದ ಪ್ರಶ್ನಿಸಿದರು. ನಿಮ್ಮ ಪಕ್ಕದಲ್ಲಿ ನಿಲ್ಲಿಸಿದರೆ ನಿಮ್ಮ ಮಗಳೇ ಅಂತ ನಿಸ್ಸಂಕೋಚವಾಗಿ ಹೇಳಬಹುದು. ಹೌದು,
ಹೌದು, ಯಾಕೆ ಅವಳು ನನ್ನ ಮಗಳಾಗಿರಬಹುದು ಎಂದು ಇಂದಿನ ನೆನಪುಗಳನ್ನು ಅವರ ಸ್ಮೃತಿ ಪಟಲದಲ್ಲಿ ಮೇಲೆ ಸುಳಿದಾಡಿದವು. ಸಂಧ್ಯಾಳ ಅಣ್ಣ ಲಕ್ಷ್ಮೀಪತಿಗಳನ್ನು ಒಂದು ಸಲ ದೂರದಿಂದ ಕಂಡಿದ್ದರು. ಅವರೇ ಯಾಕೆ ಇವರಾಗಿರಬಾರ್ದು? ಆ ಹುಡುಗಿನ ನೋಡಿದ ಮೇಲೆ ನನ್ನ ಹೃದಯದಲ್ಲಿ ವಾತ್ಸಲ್ಯದ ಪರ್ವತವೇ ಏಳುತ್ತಿದೆ. ಯಾಕೆ ಆಗಿರಬಾರ್ದು ಎಂದು ತಮ್ಮನ್ನೇ ತಾವು ಪ್ರಶ್ನಿಸಿಕೊಂಡರು. ಹತ್ತಿರ ಬಂದ ವ್ಯಕ್ತಿಯನ್ನು ಲಕ್ಷ್ಮೀಪತಿಗಳು ನೋಡಿದರು. ಅವರು ಏನಾದರೂ ಕೇಳುವ ಮೊದಲೇ ಮಾತನಾಡಿಸಿದರು. ಸ್ವಾಮಿ, ಏನು ತಿಳ್ಕೊಂಬೇಡಿ, ನಿಮ್ಮನ್ನು ಎಲ್ಲೋ ನೋಡಿದ ಹಾಗಿದೆ. ಲಕ್ಷ್ಮೀಪತಿಗಳು ಬೇಸರದಿಂದ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ, ಏನೋ ಎಲ್ಲೋನು ಹೇಗೋ ನೋಡಿರಬೇಕು ಬಿಡಿ, ನಾವು ಎಷ್ಟೋ ಜನನ ನೋಡ್ತಾನೆ ಇರ್ತೀವಿ. ಅವರ ಮಾತಿನಲ್ಲಿ ಒರಟುತನವಿತ್ತು. ನಿಮ್ಮ ಹೆಸರು ಲಕ್ಷ್ಮೀಪತಿಗಳು ಅಂತಾನೆ? ಪುನಃ ಉತ್ಸಾಹದಿಂದ ಕೇಳಿದರು. ಹ್ಞೂ ಎಂದರು ಲಕ್ಷ್ಮೀಪತಿಗಳು. ಜಗನ್ನಾಥರ ಅನುಮಾನ ದೃಢಪಟ್ಟಿತು. ಪ್ರಭಾಳ ಕಡೆ ನೋಡಿದರು. ನಿನ್ನ ಊಹೆ ಸರಿ ಎಂದು ಅವರ ಹೃದಯ ಕೂಗಿ ಹೇಳಿತು. ನೀವೆಂದಾದರೂ ಚನ್ನಪಟ್ಟಣದಲ್ಲಿದ್ದೀರಾ ಎಂದು ಮತ್ತೆ ಕೇಳಿದರು. ಲಕ್ಷ್ಮೀಪತಿಗಳು ಈಗ ಆತನನ್ನು ದಿಟ್ಟಿಸಿ ನೋಡಿದರು. ಅವರಿಗೆಂದೂ ಆತನನ್ನು ನೋಡಿದ ನೆನಪಿಲ್ಲ. ಪ್ರಭಾಳ ಮುಖದ ಹೋಲಿಕೆಯನ್ನು ಆತನಲ್ಲಿ ಕಂಡರು. ಬನ್ನಿ ಮಾವ, ಹೋಗೋಣ ಎಂದಳು ಪ್ರಭಾ. ಜಗನ್ನಾಥರಾಯರ ಸಂಶಯ ದೂರವಾಯಿತು. ಈ ಹುಡುಗಿ ಆತನ ಮಗಳಲ್ಲ, ಆತನ ತಂಗಿ ಮಗಳು, ಅಂದರೆ ಸಂಧ್ಯಾ ಮಗಳು. ನನ್ನ ಪ್ರೀತಿಯ ಹುಡುಗಿ ಸಂಧ್ಯಾ ಮಗಳು. ನಾನು ನಂಬಿಸಿ ಕೈಕೊಟ್ಟು ಬಿಟ್ಟ ಸಂಧ್ಯಾಳ ಮಗಳು, ಅಂದರೆ ನನ್ನ ಮಗಳು. ಅವರ ಹೃದಯದ ಆವೇಗ ಜಾಸ್ತಿ ಆಯಿತು. ನಾನು ನಿಮ್ಮ ತಂಗಿ ಸಂಧ್ಯಾಳನ್ನು ಎಂದು ತೊದಲಿದರು. ಮುಂದೆ ಏನು ಹೇಳಬೇಕಾಗಿರಲಿಲ್ಲ ಲಕ್ಷ್ಮೀಪತಿಗಳಿಗೆ. ಆದರೆ ತನ್ನ ತಂಗಿಯ ಸಾವಿಗೆ ಕಾರಣನಾದ ಚಂಡಾಲ ಇವನು ಎಂದು ಮನಸ್ಸು ವ್ಯಗ್ರಗೊಂಡರೂ ಪ್ರಭಾಳ ಭವಿಷ್ಯವನ್ನು ಸುಗಮಗೊಳಿಸಲು ಬಂದ ದೇವತೆಯಂತೆ ಕಾಣಿಸಿಕೊಂಡರು. ಹೃದಯದಲ್ಲಿ ಒಂದು ವಿಧವಾದ ವೇದನೆ ಕಾಣಿಸಿಕೊಂಡಿತು. ಇದು ಸಂತೋಷದ ಅತಿರೇಕವೋ ಇಲ್ಲ ಕೋಪದ ಪರಮಾವಧಿಯೋ? ಕೈಕಾಲುಗಳಲ್ಲಿ ಶಕ್ತಿ ಉಡುಗಿ ಹೋಯಿತು. ಕೈ ಎಡೆ ಪಾರ್ಶ್ವರದ ಎದೆಯನ್ನು ಒತ್ತಿ ಹಿಡಿಯಿತು. ಕೂಡಲೇ ಕುಸಿದರು. ಜಗನ್ನಾಥರಾಯಿಗೆ ದಿಕ್ಕು ತೋಚದಂತೆ ಆಯಿತು. ಅವರನ್ನು ಕೂಡಲೇ ಅಲ್ಲಿದ್ದ ಜನರ ಸಹಾಯದಿಂದ ಕಾರಿಗೆ ಸಾಗಿಸಿದರು. ಪ್ರಭಾ ದಿಕ್ಕು ಕೆಟ್ಟವಳಂತೆ ಕಾರಿನಲ್ಲಿ ಬಂದು ಕುಳಿತಳು. ಅಲ್ಲಿನ ಡಾಕ್ಟರ್ ಸಲಹೆಯಂತೆ ಕಾರು ಮೈಸೂರಿಗೆ ಕಡೆಗೆ ಧಾವಿಸಿತು. ಪ್ರಭಾಳಿಗೆ ಜಗತ್ತೇ ತನ್ನ ಮುಂದೆ ನಿಂತು ಭೀಕರ ರೂಪದಲ್ಲಿ ಕುಣಿದು ಹಾಗಾಯಿತು. ಲಕ್ಷ್ಮೀಪತಿಗಳ ಮೇಲೆ ಅವಳಿಗಿದ್ದ ಪ್ರೀತಿ ಅಗಾಧವಾದುದು. ಬಹುಶಃ ತಾಯಿ ತಂದೆ ಇದ್ದರೂ ಇಷ್ಟು ಪ್ರೀತಿಸುತ್ತಿದ್ದರೋ ಇಲ್ಲವೋ? ಅವರನ್ನು ಎಮರ್ಜೆನ್ಸಿ ವಾರ್ಡಿಗೆ ಸಾಗಿಸಿದ ಮೇಲೆ ಹೃದಯ ತಜ್ಞ ಡಾಕ್ಟರ್ಗಳು ಬಂದು ಪರೀಕ್ಷಿಸಿದರು. ಅವರ ಸ್ಥಿತಿ ಬಹಳ ಅಪಾಯ ಮಟ್ಟದಲ್ಲಿತ್ತು. ತಾವು ಮಾಡುವ ಕರ್ತವ್ಯ ಮಾಡಿ ಮುಗಿಸಿ ಇರೋ ವಿಷಯವನ್ನೆಲ್ಲ ಜಗನ್ನಾಥರ ಮುಂದೆ ಹೇಳಿದರು. ಆದರೆ ಪ್ರಭಾಳಿಗೆ ಹೇಳುವ ಧೈರ್ಯವಿರಲಿಲ್ಲ. ಪ್ರಭಾಗಳಿಗೊಮ್ಮೆ ಡಾಕ್ಟರ್ಗಳನ್ನು ವಿಚಾರಿಸುತ್ತಿದ್ದಳು. ಆತಂಕದಿಂದ ಹೇಗಾದರೂ ಉಳಿಸಿಕೊಡುವಂತೆ ಕೇಳುತ್ತಿದ್ದಳು. ಲಕ್ಷ್ಮೀಪತಿಗಳು ಆರೋಗ್ಯ ಅವಳ ಸಂಕೋಚ ವಿವೇಕಗಳನ್ನು ಬದಿಗೊತ್ತಿಬಿಟ್ಟಿತ್ತು. ಜಗನ್ನಾಥ್ ಚಿತ್ರಲೇಖ ಎಷ್ಟು ಹೇಳಿದರೂ ಮನೆಗೆ ಬರಲು ಒಪ್ಪಲಿಲ್ಲ. ಅವರ ಬಲವಂತದ ಅಧಿಕವಾದಾಗ ಏನಾದರೂ ಅಷ್ಟು ತಿನ್ನವಳು ಅವಳು ಬಾಬು ಕಡೆ ಸಹ ಗಮನ ಹರಿಸಲಿಲ್ಲ. ಬಾಬು ಸ್ವಂತ ಅಜ್ಜಿ ತಾತರ ಮಡಿಲು ಸೇರಿಬಿಟ್ಟಿದ್ದ. 3 ದಿನ ಪ್ರಜ್ಞಾಹೀನಾವಸ್ಥೆಯಲ್ಲಿದ್ದ ಲಕ್ಷ್ಮೀಪತಿಗಳು 4ನೇ ದಿನ ಈ ಲೋಕದಿಂದ ಪಾರಾದರು. ಅವರ ಮರಣವನ್ನು ಕಂಡ ಪ್ರಭಾ ಅಳಬಹುದು ಎಂದು ಊಹಿಸಿದ್ದ ಇವರು ಎಣಿಕೆ ಸುಳ್ಳಾಯಿತು. ಪ್ರಭಾ ಅಳಲೂ ಇಲ್ಲ, ಮಾತನಾಡಲೂ ಇಲ್ಲ. ಲಕ್ಷ್ಮೀಪತಿಗಳ ಬಗ್ಗೆ ಏನು ತಿಳಿಯದಿದ್ದ ಜಗನ್ನಾಥ ಅವರ ಮಡದಿ ಮಕ್ಕಳ ನೆಂಟರು ಬಗ್ಗೆ ಏನು ವಿಚಾರಿಸಿದರೂ ಪ್ರಭಾಳ ಮೌನವೇ ಉತ್ತರವಾಗಿತ್ತು. ಇನ್ನು ಪ್ರಯೋಜನವಿಲ್ಲವೆಂದು ತಿಳಿದು ತಾವೇ ಉತ್ತರ ಕ್ರಿಯೆಗಳನ್ನು ನಡೆಸಿದರು. ಬಂದ ನೆರೆಹೊರವರು ಡಾಕ್ಟರ್ಗಳು ಪ್ರಭಾ ಅವಳ ಅಳದ ದುಃಖವನ್ನು ಅದುಮಿಡುತ್ತಾ ಇರುವುದನ್ನು ಒಳ್ಳೆಯದಲ್ಲವೆಂದು ಹೇಗಾದರೂ ಅಳುವಂತೆ ಮಾಡಬೇಕೆಂದು ಹೇಳಿ ಹೋದರು. ಜಗನ್ನಾಥ್ಗೆ ಚಿಂತೆಯಾಯಿತು. ಅವರು ಯಾವ ಕಾರಣಕ್ಕೆ ಸಿಕ್ಕದ ಮಗಳನ್ನು ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ. ಅವರು ಬರಡು ಬಾಳನ್ನು ನೋಡಿ ಕನಿಕರಿಸಿಯೋ ಇದೇನೋ ದೇವರು ಅವರ ಮಗಳನ್ನು ಅವರಿಗೆ ಹುಡುಕಿಕೊಟ್ಟಿದ್ದಾನೆ. ಆದರೆ ಅದೇ ಸಂತೋಷ 2 ಆಘಾತಗಳಿಗೆ ತಂದೊಟ್ಟಿತು. ಬಾಬುಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ತಂದ ಚಂದ್ರಲೇಖ ಅವನ ಹಣೆಗೆ ಮುತ್ತಿಕ್ಕುತ್ತಾ ಸುಮ್ಮನೆ ಕುಳಿತ ಜಗನ್ನಾಥ್ ಬಳಿ, ನೋಡಿ ನಿಮ್ಮ ಮೊಮ್ಮಗ ಹೇಗಿದ್ದಾನೆ ಅಂತ. ಇಂಥ ಮಗುವನ್ನು ಪಡೆಯಬೇಕಾದರೆ ಅದೃಷ್ಟ ಮಾಡಿರಬೇಕು ಎಂದರು ಹೆಮ್ಮೆಯಿಂದ. ಜಗನ್ನಾಥರು ಗಳಗಳನೆ ಹತ್ತು ಬಿಟ್ಟರು. ಅವರಿಗೆಂದಿಗೂ ಈವರೆಗಿನ ಜೀವನದಲ್ಲಿ ಅಳುವ ಪ್ರಮೇಯವೇ ಬಂದಿರಲಿಲ್ಲ. ಎಂದೋ ಚಿಕ್ಕಂದಿನಲ್ಲಿ ತಾಯಿ ತಂದೆ ಸತ್ತು ಹೋದಾಗ ಅವರು ಬಗ್ಗೆ ನೆನಪು ಅವರಿಗೆ. ಚಿತ್ರಲೇಖ ಸುಮ್ಮನೆ ಕೋಣಿಗೆ ನಡೆದು ಬಿಟ್ಟರು. ಅವರು ಗಂಡನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರು. ಸಂಧ್ಯಾ, ನನ್ನ ಮೇಲೆ ಹಗೆ ತೀರಿಸಿಕೊಳ್ತಾ ಇದ್ದೀಯಾ? ನನ್ನ ಮಗಳನ್ನು ನನ್ನ ಕಣ್ಮುಂದೆ ಎಳೆದೊಯ್ದು ಉದ್ದೇಶವೇ ನಿಂದು ಎಂದು ಮನಸ್ಸಿನಲ್ಲೇ ಹಲಬಿದರು. ಹಿಂದೆ ನಡೆದ ಘಟನೆಗಳು ಅವರ ಸ್ಮೃತಿಪಟಲದಲ್ಲಿ ಬೇಳೆ ಸುಳಿಹೋದವು. ಗೆಳೆಯನ ಬಲವಂತದಿಂದ ಜಗನ್ನಾಥನು ಚನ್ನಪಟ್ಟಣಕ್ಕೆ ಬಂದಿದ್ದ. ಸೋಮು ಅವನ ಹಾಸ್ಟೆಲ್, ಕಾಲೇಜ್ ಸಹಪಾಠಿಯಲ್ಲದೆ ಆತ್ಮೀಯ ಗೆಳೆಯನೂ ಹೌದು. ಸೋಮು ತಾಯಿ ತಂದಿಟ್ಟ ಉಪ್ಪೇರಿಯನ್ನು ಗೆಳೆಯರಿಬ್ಬರು ಚಪ್ಪರಿಸುತ್ತಾ ಕುಳಿತಿದ್ದರು. ಪದ್ಮ ಎಂಬ ಧ್ವನಿ ಕೇಳಿ
ಕೇಳಿ ಇಬ್ಬರು ಆ ಕಡೆ ನೋಡಿದರು. ಸಾಧಾರಣವಾದ ಬಿಳಿ ವಾಯಿಲ್ ಸೀರೆ ಉಟ್ಟು ಸಂಧ್ಯಾ ಅವರ ಕಣ್ಣಿಗೆ ಬಿದ್ದಳು. ಅವಳು ನಾಗರಿಕತೆಯ ಮೋಜಿಗೆ ಬಿದ್ದ ಹಾಗೆ ಕಾಣಲಿಲ್ಲ. ಉಟ್ಟ ಸೀರೆಯಲ್ಲಾಗಲಿ ವೇಷಭೂಷಣಗಳಲ್ಲಿ ನವನೀಯತೆಯ ಗಂಧವೇ ಇರಲಿಲ್ಲ. ಮುಖಕ್ಕೆ ಯಾವ ಕೃತಕ ಸೌಂದರ್ಯ ಸಾಧನೆಗಳು ಲೇಪನವಾಗಿರಲಿಲ್ಲ. ಬಾಮ್ಮ ಸಂಧ್ಯಾ, ನಿನ್ನ ಗೆಳತಿ ಒಳಗಿದ್ದಾಳೆ ನೋಡು ಎಂದ ಸೋಮ. ಸಂಧ್ಯಾ ಒಳಗೆ ನಡೆದಳು. ನಾಚಿಕೆಯಿಂದ ಅವಳ ಮುಖ ಕೆಂಪಾಗಿತ್ತು. ಗೆಳೆಯನ ಮುಖದಲ್ಲಿ ಕುತೂಹಲ ಎಣಿಕೆದ್ದನ್ನು ನೋಡಿ ಸೋಮವನೇ ಹೇಳಿದ, ನನ್ನ ತಂಗಿ ಸ್ನೇಹಿತೆ ಇಬ್ಬರು ಹೊಲಿಗೆ ಕ್ಲಾಸ್ಗೆ ಜೊತೆಯಲ್ಲಿ ಹೋಗ್ತಾರೆ. ಅದನ್ನು ಮೊದಲೇ ಊಹಿಸಿದ ಜಗನ್ನಾಥ ಅವಳ ಕೈಯಲ್ಲಿದ್ದ ಬಟ್ಟೆ ಸುರಳಿಯನ್ನು ನೋಡಿ ಅವಳ ಹೆಸರಿಗೆ ತಕ್ಕ ಸಂಧ್ಯಾರಾಣಿಯೇ ಆಗಿದ್ದಳು. ಯಾಕೋ ಮೊದಲ ನೋಟದಲ್ಲೇ ಅವಳಿಗೆ ಆಕರ್ಷಣೆ ಉಂಟಾಗಿತ್ತು. ಅವನಿಗೆ ಕಾಲೇಜ್ ಬೆಡಗಿಗಳು ಮೇಲೆ ತಾತ್ಸಾರ. ಇಂತಹ ಸರಳ ಸುಂದರ ಹುಡುಗಿ ಅವನ ಕನಸಿನ ಕನ್ಯೆ ಆಗಿದ್ದಳು. 2 ದಿನದಲ್ಲಿ ಹೋಗ್ತೀನಿ ಎಂದು ಬಂದವನು ಮತ್ತೆರಡು ದಿನ ಉಳಿದ. ಸಂಧ್ಯಾಳ ಸ್ನೇಹಕ್ಕಾಗಿ ಅವನ ಮನ ಚಡಪಡಿಸಿತು. ದಿನ 1 ಬಾರಿ ಮಾತ್ರ ಅವಳನ್ನು ನೋಡುವ ಅವಕಾಶ ಅವನಿಗೆ ದೊರಕುತ್ತಿತ್ತು. ಅಂತಹ ಸಮಯದಲ್ಲಿ ಅವಳನ್ನು ನಿಲ್ಲಿಸಿ ನೋಡುವ ಅವಕಾಶವಾಗಲಿ ಮಾತನಾಡಿಸುವ ಅವಕಾಶವಾಗಲಿ ಅವನಿಗೆ ಸಿಗ್ತಿರಲಿಲ್ಲ. ಯಾವಾಗಲಾದರೊಮ್ಮೆ ಇವನ ನೋಟದಲ್ಲಿ ಅವಳ ನೋಟ ಬೆರೆತಾಗಲು ಬೆದರಿದ ಹರಣಿಯಂತೆ ಚಡಪಡಿಸುತ್ತಿದ್ದಳು. ಅವನಿಗೆ ಏನು ಮಾಡಬೇಕು ಎಂದು ಒಂದು ಅರ್ಥ ಆಗ್ತಿರಲಿಲ್ಲ. ಅವನಿಗೆ ಹುಚ್ಚು ಹಿಡಿದಂತೆ ಆಗಿತ್ತು. ಸಿನಿಮಾ ಹೀರೋಗಳ ಪಾಡಾಗಿತ್ತು. ಒಂದು ದಿನ ಹೊಲಿಗೆ ಕ್ಲಾಸಿನಿಂದ ಮನೆಗೆ ಹೊರಟಿದ್ದ ಸಂಧ್ಯಾಳನ್ನು ಹಿಂಬಾಲಿಸಿದ. ಏನಾದರೂ ಸರಿ ಇಂದು ಮಾತನಾಡಿಸಲೇಬೇಕು ಎಂದು ಪಣ ತೊಟ್ಟ. ಬೀದಿಯಲ್ಲಿ ಹೆಚ್ಚು ಜನಸಂದಣಿ ಇರಲಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಓಡಾಡುತ್ತಿದ್ದರು. ಬಹಳ ಆತಂಕವಾಗಿತ್ತು. ಸಂಧ್ಯಾ ಎಂದು ಕೂಗಿಯೇ ಬಿಟ್ಟ. ಪುಂಗಿಯನಾದಕ್ಕೆ ಮಾರು ಹೋದಂತೆ ತಟ್ಟನೆ ಎಂದು ತಿರುಗಿ ನೋಡಿದಳು. ಅವಳ ಮೈ ಲಘುವಾಗಿ ಕಂಪಿಸುತ್ತಿತ್ತು. ಒಂದು ಚೀಟಿಯನ್ನು ಅವಳ ಕೈಯಲ್ಲಿಟ್ಟು ಅವಳ ಕಡೆ ಬೀರಿದ ಅನುರಾಗದ ನೋಟವನ್ನು ಮೊದಲ ಏಟಿಗೆ ಬಲೆಗೆ ಬಿದ್ದಂತೆ ಚಡಪಡಿಸಿದಳು ಸಂಧ್ಯಾ. ಬೇಗ ಹೆಜ್ಜೆ ಹಾಕಿ ಮನೆ ಸೇರಿದಳು. ಅವಳ ಎದೆ ಡಬಡಬ ಎಂದು ಬಡಿದುಕೊಳ್ಳುತ್ತಿದ್ದು ಅವಳ ಕಲ್ಪನೆಯಲ್ಲೂ ಸಹ ಇಂದನ್ನು ನಿರೀಕ್ಷಿಸಲಿಲ್ಲ. ಚೀಟಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಟ್ರಂಕ್ನಲ್ಲಿಟ್ಟು ಬೀಗ ಹಾಕಿದಳು. ಆದರೂ ಅವಳ ಮೈ ನಡುಕದ ನಿಲ್ಲಲಿಲ್ಲ. ಈಗೇನು ಮಾಡೋದು? ಆ ಚೀಟಿಯನ್ನು ಓದದೆ ಹರಿದು ಹಾಕಲಿ ಬಿಡಲೇ? ಇಲ್ಲ ಅಣ್ಣನಿಗೆ ತೋರಿಸಿ ವಿಷಯ ತಿಳಿಸಲೇ ಎಂದು ಯೋಚಿಸತೊಡಗಿದಳು. ಬೇಡಪ್ಪ ಬೇಡ, ಅಣ್ಣ ಇದ್ದಾರಾ? ಅವಳ ಜಗಳಕ್ಕೆ ಹೋಗಿಬಿಡಬಹುದು. ಸುಮ್ಮನೆ ರಗಳೆ ಯಾಕೆ, ಓದಿ ಹರಿದು ಹಾಕಿಬಿಡುದು ಎಂದು ನಿಶ್ಚಯಿಸಿದಳು. ಊಟವಾದ ಮೇಲೆ ಕೋಡೆ ಸೇರಿ ಚೀಟಿಯನ್ನು ಮೆಲ್ಲಗೆ ಹೊರತೆಗೆದಳು. ಸಂಧ್ಯಾ ಬಾಯಿಲಿ ಎಂಬ ಅಣ್ಣನ ಕೂಗನ್ನು ಕೇಳಿ ತಕ್ಷಣ ಚೀಟಿಯನ್ನು ಅಲ್ಲೇ ಟ್ರಂಕಿನ ಹಿಂಭಾಗಕ್ಕೆ ಎಸೆದು ಹೊರಗೆ ಓಡಿ ಹೋದಳು. ಬಹುದೊಡ್ಡ ತಪ್ಪನ್ನು ಮಾಡಿ ಮಚ್ಚಿಟ್ಟಳವಂತೆ ಅವಳ ಮುಖ ಕೆಂಪೆಟ್ಟಿತ್ತು. ಯಾಕಮ್ಮ ಒಂಥರ ಇದೆಯಾ ಎಂದು ಒಲವಿನಿಂದ ಅಣ್ಣ ಲಕ್ಷ್ಮೀಪತಿಗಳು ಪ್ರಶ್ನಿಸಿದರು. ಸುಳ್ಳು ಹೇಳಿ ಅಭ್ಯಾಸವಿಲ್ಲದ ಸಂಧ್ಯಾ ಸುಮ್ಮನೆ ನಿಂತಿದ್ದಳು. ತಂಗಿಯ ಪುಕ್ಕಲು ಸ್ವಭಾವದ ಅರಿತಿದ್ದ ಲಕ್ಷ್ಮೀಪತಿಗಳು ಎಲ್ಲೋ ಚೆರಲೇನೋ ಅಥವಾ ಬೇರೆ ಏನೋ ಕಂಡು ಎದಿರಿದ್ದಾಳೆ ಎಂದುಕೊಂಡರು. ತನ್ನ ಬಳಿ ಹೇಳಿದರೆ ಹಾಸ್ಯ ಮಾಡ್ತೀನಿ ಅಂತ ಸುಮ್ಮನೆ ನಿಂತಿದ್ದಾಳೆ ಎಂದು ಊಹಿಸಿಕೊಂಡರು. ತಾವೇ ನಕ್ಕು, ಸರಿ ಅಲ್ಲಿ ಹಾಲಿಟ್ಟಿದ್ದೇನೆ, ಕುಡಿದು ಹೋಗು ಎಂದರು. ಸಂಧ್ಯಾ ಆ ಪತ್ರ ಓದುವುದಕ್ಕೆ ಒಂದು ದೊಡ್ಡ ಸಾಹಸವೇ ಮಾಡಿದಳೆಂದು ಹೇಳಬಹುದು. ಪ್ರೀತಿಯ ಸಂಧ್ಯಾ, ನಿನ್ನನ್ನು ಹಾಗೆಂದು ಸಂಬೋಧಿಸುವುದಕ್ಕೆ ನನಗೆ ಹಕ್ಕಿದೆಯೋ ಇಲ್ಲವೋ ನನ್ನ ಮನಸ್ಸನ್ನು ಅರಿಯದೆ ಆ ಸ್ವತಂತ್ರ ಪಡೆದದ್ದಕ್ಕೆ ಕ್ಷಮಾಪಣೆ ಕೇಳುತ್ತೇನೆ. ನಾನು ಪೂರ್ತಿ ನಿನ್ನನ್ನು ಪ್ರೀತಿಸುತ್ತೇನೆ. ಇದು ಬರೀ ಮಾತಿನ ಪ್ರೀತಿಯಲ್ಲ. ನನ್ನ ಹೃದಯವನ್ನು ತೆರೆದು ತೋರಿಸುವ ಶಕ್ತಿ ನನಗಿದ್ದರೆ ಚೆನ್ನಾಗಿತ್ತು. ಆದರೆ ನಾನು ನಿಸ್ಸಹಾಯಕತೆ. ನೀನು ನನ್ನ ಪ್ರೀತಿಯನ್ನು ಸ್ವೀಕರಿಸಿ ಹಾಗಿದ್ದರೆ ನಾಳೆ ಸಂಜೆ ಪಾರ್ಕಿನ ಬಳಿ ಭೇಟಿಯಾಗು. ಇಂತಿ ನಿನ್ನ ಜಗನ್ನಾಥ. ಆ ಪತ್ರವನ್ನು ಓದಿ ಅವಳ ಹೃದಯದ ಮಧುರವಾಗಿ ಕಂಪಿಸಿತು. ನಡುಗುವ ಕೈಗಳಿಂದಲೇ ಆ ಪತ್ರವನ್ನು ಮಡಿಸಿಟ್ಟಳು. ಕೆಲ ಕಾದಂಬರಿ ಮತ್ತು ಸಿನಿಮಾಗಳಲ್ಲಿ ಈ ಸನ್ನಿವೇಶಗಳನ್ನು ಕಂಡಿದ್ದಳು. ಈಗ ಅದೇ ಸನ್ನಿವೇಶ ತನಗೆ ಎದುರಾಯಿತು. ನಾನು ಸಿನಿಮಾ ನಾಯಕಿಯಂತೆ ಜಗನ್ನಾಥನನ್ನು ಹೇಗೆ ಪ್ರೇಮಿಸಬಾರದು? ಭಯದಿಂದ ಅವಳ ಮೈ ನಡುಗಿತ್ತು. ಅವನ ಪ್ರೀತಿ ಏನಾದರೂ ಕಪಟವಾಗಿದ್ದು ತನ್ನನ್ನು ನಂಬಿಸಿ ಕೈ ಕೊಟ್ಟರೆ ತಾನು ಎಲ್ಲರ ಹಾಗೆ ಕೆರೆಬಾವಿಗೆ ಹಾರಬೇಕಾಗುತ್ತೆ. ಆದರೆ ಅದರ ನೆನಪು ಅವಳಲ್ಲಿ ಭಯ ಹುಟ್ಟಿಸಿತು. ಅಣ್ಣನಿಗೇನಾದರೂ ವಿಷಯ ತಿಳಿದರೆ ತನ್ನನ್ನು ಕೊಂದೇ ಬಿಡಬಹುದು. ಈ ಯೋಚನೆಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದಳು. ಮರುದಿನ ಹೊಲಿಗೆಗೆ ಹೊರಟಾಗ ಅವಳ ಹೃದಯದಲ್ಲಿ ದೊಡ್ಡ ಹೋರಾಟವೇ ನಡೆದಿತ್ತು. ಜಗನ್ನಾಥನ ಕರೆಯನ್ನು ಸಹ ಅವಳು ನಿರಾಕರಿಸಲಾಳಳು. ಹೋಗಿ ಸನ್ನಿವೇಶವನ್ನು ಧೈರ್ಯದಿಂದ ಎದುರಿಸಲಾಳಲು. ಹೊಲಿಗೆ ಮುಗಿದು ಪದ್ಮ ಮನೆಗೆ ಹೋದಾಗ ಅವಳ ಅರಿವಿಗೆ ಬಂದಂತೆ ಅವಳ ಕಾಲುಗಳು ಪಾರ್ಕಿನ ಕಡೆ ಹೆಜ್ಜೆ ಹಾಕಿದವು. ತಾನೇ ಅವಳನ್ನು ಸಮೀಪಿಸಿ ಸಂಧ್ಯಾ ಎಂದ. ಅದೊಂದು ಕರೆಯೇ ಸಾಕಾಗಿತ್ತು ಅವಳ ಮುಗ್ಧ ಹೃದಯವನ್ನು ಸೆಳೆಯಲು. ಅಷ್ಟು ಧೈರ್ಯದಿಂದ ಬಂದಳು. ಧೈರ್ಯವಾಗಿ ಅವನೊಡನೆ ಹೆಜ್ಜೆ ಹಾಕಿ ಪಾರ್ಕಿನ ಹುಲ್ಲು ಹಾಸಿನ ಮೇಲೆ ಕುಳಿತರು. ಸಂಧ್ಯಾ, ನೀವು ನನ್ನ ಕನಸಿನ ರಾಣಿಯಾಗಿದ್ದೀರಿ. ಇಂದು ನಿಜವಾಗಿ ನನಗೆ ಸಿಕ್ಕಿದ್ದೀರಿ ಎಂದು ಏನೇನೋ ತೋಡಿಕೊಂಡ. ಹೀಗೆ ಶುರುವಾದ ಅವರ ಪ್ರೇಮ ಕೆಲವೇ ದಿನಗಳಲ್ಲಿ ಹೆಮ್ಮರವಾಯಿತು. ಪದ್ಮಳ ತಂದೆಗೆ ಮಂಡ್ಯಕ್ಕೆ ವರ್ಗವಾದ್ದರಿಂದ ಅವರು ಹೊರಟು ಹೋದರು. ಜಗನ್ನಾಥ ವಾರಕ್ಕೆ 3 ದಿನವಾದರೂ ಸಂಧ್ಯಾಳಿಗೆ ಧಾವಿಸಿ ಬರುತ್ತಿದ್ದ. ಆ ಕ್ಷಣಗಳನ್ನು ಮಧುರವಾಗಿ ಕಳೆಯುತ್ತಿದ್ದ. ಲಕ್ಷ್ಮೀಪತಿಗಳು ಕಣ್ಣು ತಪ್ಪಿಸುವುದರಲ್ಲಿ ಪರಿಣಿತಳಾದಳು ಸಂಧ್ಯಾ. ಮೊದಮೊದಲು ಅಧೈರ್ಯಗೊಂಡರೂ ಜಗನ್ನಾಥನ ಪ್ರೀತಿ ಅವಳಲ್ಲಿ ದಿನೇ ದಿನೇ ಧೈರ್ಯ ಮೂಡಿಸಿತು. ಅದೊಂದು ದಿನ ಧೈರ್ಯ ಸಂಧ್ಯಾ ಅಲಂಕರಿಸಿಕೊಂಡು ಸಂಧಾರಾಣಿಯಾಗಿ ಹೋದಳು. ಅಂದು ಬುಧವಾರವಾದ್ದರಿಂದ ಲಕ್ಷ್ಮೀಪತಿಗಳು ಶಾಲೆಗೆ ಹೋಗಿದ್ದರು. ಜಗನ್ನಾಥನಿಗೆ ಸಂಧ್ಯಾಳ ಅಗಲಿರುವುದು ಬಹಳ ಪ್ರಯಾಸದ ಕೆಲಸವಾಗಿತ್ತು.
ಅವನ ದೇಹ ಮನ ಏನೇನೋ ಬಯಸುತ್ತಿತ್ತು. ಆಗಾಗ ಅವನು ಸೋಮುವಿನ ಗೆಳೆಯ ಸಿದ್ದರಾಮನ ಕೋಣೆಯಲ್ಲಿ ಉಳಿಯುತ್ತಿದ್ದ. ಅವನ ಪುಸ್ತಕದ ಕೀಟವಾದ್ದರಿಂದ ಬೇರೆಯವರ ವಿಷಯದಲ್ಲಿ ಗಮನ ಕೊಡುತ್ತಿರಲಿಲ್ಲ. ಆದ್ದರಿಂದ ಯಾವ ಬಾಧಕವೂ ಇರಲಿಲ್ಲ ಜಗನ್ನಾಥನಿಗೆ. ಅಂದು ಸಿದ್ದರಾಮ ಊರಿಗೆ ಹೋಗಿದ್ದ. ಜಗನ್ನಾಥ ಬಲವಂತದಿಂದ ಸಂಧ್ಯಾಳನ್ನು ಕರೆತಂದು ಹೃದಯದ ಬೆಸುಗೆ ಬಹಳವಾಗಿತ್ತು. ದೇಹಗಳ ಸಮೀಪವಾಗಲು ಕಾತರಿಸುತ್ತಿದ್ದವು. ಅಂದು ಎಲ್ಲಕ್ಕೂ ಗಳಿಗೆ ಕೂಡಿ ಬಂದಿತು. ಇದು ಆಗಾಗ ನಡೆಯುತ್ತಾ ಬಂದಿತು. ಇದರ ಫಲವೇ ಪ್ರಭಾ. ಒಂದು ದಿನದ ವಿಷಯ ತಿಳಿಸಿ ಆತಂಕ ವ್ಯಕ್ತಪಡಿಸಿದಳು ಸಂಧ್ಯಾ. ಜಗನ್ನಾಥ್ ಧೈರ್ಯಗೆಡಲಿಲ್ಲ. ಆದಷ್ಟು ಬೇಗ ನಿನ್ನನ್ನು ಮದುವೆ ಆಗಿ ಕರೆದುಕೊಂಡು ಹೋಗ್ತೇನೆ ಎಂದು ಮಾತು ಕೊಟ್ಟ. ಆ ಸಮಯದಲ್ಲಿ ನಿಸ್ಸಹಾಯಕತೆಯಂತೆ ವರ್ತಿಸುವಂತೆ ಮಾಡಿತು ಪರಿಸ್ಥಿತಿ. ಚಿತ್ರಲೇಖೆಯನ್ನು ಮದುವೆಯಾಗಿ ಆತುಲ